ಭಾಗ್ಯ 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 ಕರ್ಣ ಕರ್ಣ ಅಮ್ಮ ಮನೆಗೆ ಹೋಗೋಣ ಕಣ. ಯಾಕೇನಾಯ್ತು? ಅದು ನನ್ಗೆ ಯಾಕೋ ಇಲ್ಲಿ ವಾತಾವರಣ ಹಿಡಿಸ್ತಿಲ್ಲ. ಒಂಥರ ಹೊಟ್ಟೆ ತೊಡಸ್ದಂಗಾಗ್ತಿದೆ. ಇಲ್ಲೇ ಡಾಕ್ಟರ್ ಇದಾರಲ್ಲ, ಬಾ ತೋರ್ಸೋಣ ಬಾ. ಓ ನಾನೇ ನರ್ಸ್ ಕಣೋ, ನನಗ್ ಗೊತ್ತಾಗೋದಿಲ್ವಾ? ನೋಡು ಈಗ ಮನೆಗೆ ಹೋಗ್ಬೇಕು, ಬೇಗ ಬಾ. ಸರಿ, ದುಡ್ಡು ಕೊಡ್ಬೇಕು, ಕೊಟ್ಬಿಟ್ಟು ಬರ್ತೀನಿ. ಸರಿ ಬೇಗ ಹೋಗು. ಏನಮ್ಮ ಇಲ್ಲಿ ಕುಂತಿದ್ರಲ್ಲ ಹೆಂಗ್ಸು ಯಾರು ಅಂತ ಗೊತ್ತಾ? ಅವ್ರ ಹೆಸರು ಭಾಗ್ಯ ಅಂತ ಸರ್. ಅವ್ರ ಜೊತೆ ಅವ್ರ ಮಗ ಕರ್ಣನೂ ಬಂದಿದ್ದಾರೆ. ಓ, ಮಗ ಬೇರೆ ಇದ್ದಾನಾ? ಕರ್ಣ ಬಂದೆಮ್ಮ ಬಂದೆ. ಥ್ಯಾಂಕ್ ಯು. ಅವ್ರ ಹತ್ರ ಒಂದು ಮಾತ್ರೆ ಇಲ್ವಂತೆ, ಅದರ ಬದಲಾಗಿ ಅವ್ರು ಬೇರೊಂದು ಮಾತ್ರೆ ಕೊಟ್ಟಿದ್ದಾರೆ. ಅದು ಸರಿಯಾಗಿ ಇದೆಯಾ ಅಂತ ಒಂದ್ಸಲ ಕೇಳ್ಕೊಂಡ್ ಬರ್ತೀನಿ. ಫೋನ್ ಮಾಡಿ ಕೇಳಿದ್ರಾಯ್ತು. ಮನೆಗೆ ಬರ್ತೀಯ ಈಗ? ಅಲ್ಲಮ್ಮ, ಸರಿ ನಡಿ ಬಾ ನಡಿ. ಏನಮ್ಮ ಭಾಗ್ಯ ಕರ್ಣ ಅಂದ್ಯಲ್ಲ, ಇಬ್ರಲ್ಲಿ ಯಾರಿಗೂ ಹುಷಾರಿಲ್ಲ? ಭಾಗ್ಯಮ್ಮ. ಏನಾಗಿದೆ ಅವ್ರಿಗೆ? ಹಾಗೆಲ್ಲ ನಾವು ಬೇರೆ ರೋಗಿ ಬಗ್ಗೆ ಡೀಟೇಲ್ಸ್ ಕೊಡಲ್ಲ. ಹೋಗ್ಲಿ, ಅವರು ಎಲ್ಲಿರೋದು ಅಂತ ಹೇಳ್ತೀರಾ? ಅವರಿರೋದು ರಾಂಪುರದಲ್ಲಿ, ಸೂರ್ಯವಂಶದ ಸತ್ಯಮೂರ್ತಿ ಅವ್ರ ಮನೆಯಲ್ಲಿ. ಸ್ವಲ್ಪ ಅವ್ರ ಅಡ್ರೆಸ್ನ ನನಗೆ ಮೆಸೇಜ್ ಮಾಡ್ತೀರಾ? ಅಲ್ಲ ಸರ್, ಇಷ್ಟೊಂದೆಲ್ಲ ಕೇಳ್ತಿದ್ದೀರಲ್ಲ, ನೀವು ಅವ್ರಿಗೇನಾಗಬೇಕು? ನಾನು ಆ ಭಾಗ್ಯಳ ಗಂಡ. ಯಜಮಾನ್ರೆ, ಮನೆ ತುಂಬಾ ಚೆನ್ನಾಗಿದೆ ಯಜಮಾನ್ರೆ. ಹಾ, ದೇವಸ್ಥಾನದ ಕೆಲಸ ಹೇಗೆ ನಡೀತಿದೆ? ಪರವಾಗಿಲ್ಲ ಯಜಮಾನ್ರೆ, ಹೇಗೋ ಟೈಮ್ ಪಾಸ್ ಆಗ್ತಾ ಇದೆ. ಆದರೆ ನಾವು ನಿನ್ನ ಟೈಮ್ ಪಾಸ್ ಮಾಡಿಸೋದಕ್ಕೋಸ್ಕರ ಕರೆಸಿಲ್ಲ, ಗೊತ್ತಲ್ವಾ ನಿನಗೆ? ಗೊತ್ತು ಯಜಮಾನ್ರೆ. ಈಗ ನಿನ್ನಿಂದ ತುಂಬಾ ಮುಖ್ಯವಾದ ಕೆಲಸ ಒಂದಾಗಬೇಕಾಗಿದೆ. ಮತ್ತೆ ಖಡ್ಗ ಕದ್ದು ಬೇರೆ ಕಡೆ ಎಲ್ಲಾದರೂ ಇಡ್ಬೇಕಾ ಯಜಮಾನ್ರೆ? ಅದರಿಂದ ಏನು ಪ್ರಯೋಜನ ಇಲ್ಲ. ಮತ್ತೆ ದೇವ್ರ ಮೈ ಮೇಲೆ ಬರೋ ಹಾಗೆ ಮಾಡಿ ಏನಾದರೂ ಭವಿಷ್ಯ ಹೇಳ್ಬೇಕಾ? ಅದೆಲ್ಲ ಹಳೆ ಟ್ರಿಕ್ಕು. ಈಗ ಅದು ಏನಕ್ಕೂ ಉಪಯೋಗಕ್ಕೆ ಬರಲ್ಲ. ಯಜಮಾನ್ರೆ, ನನ್ಗನ್ಸುತ್ತೆ ಈ ದೇವ್ರ ವಿಚಾರ ಇಟ್ಕೊಂಡು ನಾವು ಕೆಟ್ಟ ಕೆಲಸ ಮಾಡಬಾರ್ದೇನೋ ಅಂತ. ಏನು ನೀನು ದೇವಸ್ಥಾನದಲ್ಲಿ ಇದ್ದು ನಿನ್ನ ಅಸಲಿ ಪ್ರೊಫೆಷನ್ನೇ ಮರೆತು ಬಿಟ್ಟಿದೆಯಲ್ಲ. ಏಯ್, ರೂಢಿ ಕಣ ನೀನು. ಹೀಗೆ ಸಾಧು ಸಂತರ ಥರ ಮಾತಾಡಬೇಡ. ಅದು ಕೆಲವೊಂದು ದೈವಿಕ ಅನುಭವಗಳಾಯಿತು ಯಜಮಾನ್ರೆ ನನಗೆ, ಅದಕ್ಕೆ ಹಾಗೆ ಹೇಳಿದೆ. ಕೂಡದ ಜ್ಞಾನದಲ್ಲಿ ಒಂದೊಂದ್ಸಲ ಏನೇನೋ ಕಾಣಿಸುತ್ತೆ, ಏನೇನೋ ಅನ್ಸುತ್ತೆ. ಅದನ್ನೆಲ್ಲ ತಲೆಗೆ ಹಚ್ಕೋಬಾರ್ದು. ಈಗ ಮುಖ್ಯವಾದ ಕೆಲಸ ಏನಪ್ಪಾ ಅಂತಂದ್ರೆ, ನೀನು ಆ ಜಗದಾಂಬೆಗೆ ಬಲಿ ಕೊಡಬೇಕು. ಕುರಿನ ಕೋಳಿನ ಯಜಮಾನ್ರೆ? ನಾನು ಹೇಳ್ತಾ ಇರೋದು ಪ್ರಾಣಿ ಬಲಿ ಅಲ್ಲ, ನರಬಲಿ. ನರಬಲಿನ ಯಾರನ್ನ ಮುಗಿಸ್ಬೇಕು ಅನ್ಕೊಂಡಿದ್ರ ಯಜಮಾನ್ರೆ? ಇನ್ಯಾರನ್ನೋ, ನನ್ನ ಬದ್ಧ ಶತ್ರು ಆಗಿರುವಂತ ಆ ಸತ್ಯಮೂರ್ತಿನ. ಬರೀ ಅವನೊಬ್ನೇ ಅಲ್ಲ, ಆ ಸತ್ಯಮೂರ್ತಿಯ ಇಡೀ ಕುಟುಂಬನೇ ಸರ್ವನಾಶ ಮಾಡಿಬಿಡ್ಬೇಕು.
ಏನು ಹೇಳ್ತಿದ್ದೀರಾ ಯಜಮಾನ್ರೆ? ಮಾಡಬೇಕು ಅಂತಾನೆ ಹೇಳ್ತಾ ಇರೋದು. ನನ್ನ ಮಗ ಕ್ಷಣ ಕ್ಷಣ ನೋವಿನಿಂದ ಸಂಕಟದಿಂದ ನರಳುತ್ತಾ ಇದ್ದಾನೆ. ನನ್ನ ಸೊಸೆ 24 ಗಂಟೆನೂ ಕಣ್ಣೀರು ಹಾಕ್ತಾ ಇದ್ದಾಳೆ. ನಾವು ಸೋತು ಹೋದಲ್ಲ ಅಂತ ನಾನು ಹಗಲು ರಾತ್ರಿ ಯೋಚನೆ ಮಾಡಿ ನಿದ್ದೆ ಇಲ್ದ ಕಾಲ ಕಳೀತಾ ಇದ್ದೇನೆ. ಇದಕ್ಕೆಲ್ಲ ಒಂದೇ ಒಂದು ಪರಿಹಾರ, ಅಲ್ಲಿರೋರು ಯಾರೂ ಉಳಿಬಾರ್ದು. ನಾಳೆ ಸತ್ಯಮೂರ್ತಿ ಸಂಸಾರ ಸಮೇತ ದೇವಸ್ಥಾನಕ್ಕೆ ಅಂತ ಬಂದಾಗ ಅವರಿಗೆ ನೀನು ಕೊಡುವಂತ ತೀರ್ಥ ಪ್ರಸಾದದಲ್ಲಿ ವಿಷ ಬೆರೆಸಬೇಕು. ಅವರು ಯಾರು ಉಳಿಬಾರ್ದು. ದೇವಸ್ಥಾನಕ್ಕೆ ಅಂತ ಬಂದವರು ಸೀದಾ ಸ್ಮಶಾನಕ್ಕೆ ಹೋಗ್ಬಿಡ್ಬೇಕು. ಯಜಮಾನ್ರೆ, ಇದು ತುಂಬ ದೊಡ್ಡ ಪಾಪದ ಕೆಲಸ. ನನ್ನ ಕೈಲಾಗಲ್ಲ ಯಜಮಾನ್ರೆ, ನನ್ನ ಕೈಲಾಗಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀವು ಕೋಟಿ ಕೊಟ್ಟರು ನಾನು ಯಾವುದೇ ಕಾರಣಕ್ಕೂ ಇದನ್ನು ಮಾಡಲ್ಲ. ಏನ ನನಗೆ ಉಲ್ಟಾ ಹೊಡಿತಾ ಇದೀಯಾ? ಲೇ, ನಿನ್ನ ಆ ದೇವಸ್ಥಾನಕ್ಕೆ ಪೂಜಾರಿ ಕೆಲ್ಸಕ್ಕೆ ಸೇರಿಸಿದ್ದು ಈ ತರದ ಕೆಲಸ ಮಾಡ್ಲಿ ಅಂತ ಅಲ್ವೋ? ಕೈನಲ್ಲಿ ಲಾಂಗ್ ಹಿಡ್ಕೊಂಡು ಓಡಾಡ್ತಾ ಇದ್ದವನ ಕೈಗೆ ಮಂಗಳಾರತಿ ತಟ್ಟೆ ಕೊಟ್ಟಿದ್ದೆ ತಪ್ಪಾಯ್ತಾ? ಏನ ತುಂಬಾ ಸಾಚ ತರ ಮಾತಾಡ್ತಾ ಇದ್ದೀಯಾ? ಹೇಳಿದ್ನಲ್ಲ ಯಜಮಾನ್ರೆ, ಎಲ್ಲ ನನ್ನ ಅನುಭವ. ತುಂಬ ಶಕ್ತಿ ಇರೋಂಥ ದೇವಸ್ಥಾನ ಅದು, ಸತ್ಯ ಇರೋಂಥ ಜಾಗ. ಆ ದೇವಿನ ಎದುರು ಹಾಕೊಳ್ಳೋ ಶಕ್ತಿ ನನಗಿಲ್ಲ ಯಜಮಾನ್ರೆ. ಯಜಮಾನ್ರೆ, ನಂಗೆ ಕ್ಷಮಿಸ್ಬಿಡಿ ಯಜಮಾನ್ರೆ. ಬೇಕಾದ್ರೆ ನಾನು ಈ ಊರು ಬಿಟ್ಟು ಹೊರಟೋಗ್ಬಿಡ್ತೀನಿ. ನೀನು ಯಾವುದೋ ಭ್ರಮೆನಲ್ಲಿ ಬದುಕ್ತಾ ಇದೀಯಾ. ಈ ಶಕ್ತಿ, ಪವಾಡ, ದೇವರು ಯಾವುದನ್ನು ನಾನು ನಂಬಲ್ಲ. ಅಲ್ವೋ, ನೀನು ಎಷ್ಟು ಕೊಲೆಗಳನ್ನ ಮಾಡಿದ್ದೀಯಾ, ಎಷ್ಟು ಲೂಟಿಗಳನ್ನ ಮಾಡಿದ್ದೀಯಾ, ಡಿಪಾರ್ಟ್ಮೆಂಟ್ನಲ್ಲಿ ಎಷ್ಟು ಜನನ ಸಾಯಿಸಿದ್ದೀಯಾ ಅನ್ನೋದರ ಪ್ರತಿಯೊಂದು ಸಾಕ್ಷಿ ಸಮೇತ ನನ್ನ ಹತ್ರ ಇದೆ. ಆ ಫೈಲ್ನ ನಾನು ಸೀದಾ ಡಿಪಾರ್ಟ್ಮೆಂಟ್ಗೆ ತಲುಪಿಸಿದ್ರೆ ಅವರು ಸುಮ್ಮನೆ ಇರ್ತಾರಾ? ನಿನಗೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಅದನ್ನ ಪೊಲೀಸ್ನವ್ರು ಅಲ್ಲಿಗೆ ಬಿಟ್ಬಿಡಲ್ಲ. ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡ್ತಾರೆ.